ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ನೂತನ ವ್ಯಾವಹಾರಿಕ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜನ್ಮದಿನಾಂಕ 7-16-25 ಆಗಿದ್ದಲ್ಲಿ 2025ರ ಪರಿಣಾಮಗಳೇನು, ಯಾವ ಕ್ಷೇತ್ರದಲ್ಲಿ ಅನುಕೂಲವಿದೆ, ಹೇಗೆ ಜಾಗೃತರಾಗಿರಬೇಕು ಅನ್ನೋದನ್ನು ನೋಡೋಣ. ಸಂಖ್ಯೆ 7 ಕೇತು ಗ್ರಹವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಜನರು ನೀವಾಗಿದ್ದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಎಲ್ಲರ ಜೊತೆ ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀರಾ. ಆದರೆ ಇತರರು ನಿಮ್ಮ ಭಾವನೆಗಳನ್ನು ನೋಯಿಸೋದೇ ಹೆಚ್ಚಾಗಿರುತ್ತೆ. ಹಾಗೆಯೇ ಮೋಸ ಹೋಗೋದು, ವಂಚನೆಗೆ ಒಳಗಾಗ್ತಕ್ಕಂತಹ ಪ್ರಸಂಗಗಳು ಇರುತ್ತವೆ. ಹಾಸ್ಯರಸವನ್ನು ನೀವು ಹೆಚ್ಚು ಇಷ್ಟಪಡ್ತೀರಿ. ಸಾಮಾನ್ಯವಾಗಿ ಧಾರ್ಮಿಕ ವ್ಯಕ್ತಿಗಳು ಆಗಿರ್ತೀರಿ. ಇನ್ನು ಈ 2025 ನಿಮಗೆ ಯಾವ ರೀತಿಯಲ್ಲಿ ಅನುಕೂಲವಾಗುತ್ತೆ, ಯಶಸ್ಸನ್ನು ಗಳಿಸೋದಕ್ಕೆ ಏನು ಮಾಡಬೇಕು ಅಂತ ನೋಡೋದಾದರೆ, ಈ ವರ್ಷ ಹೊಸ ಹೊಸ ವಿಚಾರಗಳನ್ನು ಕಲಿತೀರಿ. ಆದಾಗ್ಯೂ ಹೆಚ್ಚಿನ ಯಶಸ್ಸು ಬೇಕು, ಇನ್ನಷ್ಟು ಮತ್ತಷ್ಟು ಕಲಿಬೇಕು ಅನ್ನೋದಾದರೆ ನಿಮ್ಮ ಜನ್ಮಸ್ಥಳದಿಂದ ದೂರಕ್ಕೆ ಹೋಗಬೇಕಾಗತ್ತೆ. ಬೇರೆ ಬೇರೆ ಸ್ಥಳಗಳ ಭೇಟಿಯಿಂದ ನಿಮಗೆ ಲಾಭ ಹಾಗೂ ಯಶಸ್ಸು ಸಿಗುತ್ತೆ. ಸಂಖ್ಯೆ 7ರ ವ್ಯಕ್ತಿಗಳು ಸಾಮಾನ್ಯವಾಗಿ ಧಾರ್ಮಿಕ ವ್ಯಕ್ತಿಗಳು ಆಗಿರ್ತೀರಿ. ಹೀಗಾಗಿ ಧಾರ್ಮಿಕ ಕ್ಷೇತ್ರಗಳ ಭೇಟಿಯಿಂದ, ಆಧ್ಯಾತ್ಮಿಕ ಮುಖಂಡರ ಪರಿಚಯ, ಸಂದರ್ಶನ, ಭೇಟಿಗಳಿಂದ ಜ್ಞಾನವನ್ನು ಹೆಚ್ಚಿಸ್ಕೊಳ್ತೀರಿ. ನೀವು ರಹಸ್ಯಗಳನ್ನು ಅಷ್ಟು ಬೇಗ ಬಿಟ್ಕೊಡೋರಲ್ಲ. ಹಾಗೆಯೇ ನಿಗೂಢ ವ್ಯಕ್ತಿಗಳಂತೆಯೇ ನಿಮ್ಮ ಸುತ್ತಲಿನವರಿಗೆ ಕಾಣ್ತೀರಿ, ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಆದರೆ ನಿಮ್ಮ ನಿಜವಾದ ಸ್ನೇಹಿತರು ಯಾರ ನಕಲಿ ಅನ್ನೋ ರಹಸ್ಯ ನಿಮಗೆ ಈ ವರ್ಷ ತಿಳಿಯುತ್ತೆ. ಹಾಗೆಯೇ ನಿಮ್ಮ ಜೀವನದ ಮುಂದಿನ ಗುರಿ ಏನು ಎಂಬುದನ್ನು ಮಂದಟ್ ಮಾಡ್ಕೊಳ್ತೀರಿ. ಈ ಸಂಖ್ಯೆಯ ವಿದ್ಯಾರ್ಥಿಗಳು ಸಹ ಅಧ್ಯಯನದಲ್ಲಿ ಸಫಲರಾಗ್ತೀರಿ. ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ನೀವು ಉದ್ಯಮಿಗಳಾಗಿದ್ದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ರೆ ಈ ವರ್ಷ ಆರ್ಥಿಕವಾಗಿ ಅಷ್ಟೇನೂ ಅಭಿವೃದ್ಧಿ ಇರೋದಿಲ್ಲ. 50-50 ಅಂತ ಹೇಳಬಹುದು. ಹೀಗಾಗಿ ಹಣದ ಖರ್ಚು ವೆಚ್ಚ, ಉಳಿತಾಯದ ಕಡೆಗೆ ಗಮನವನ್ನು ಕೊಡಿ. ಉದ್ಯೋಗಿಗಳು ಸಹ ಖರ್ಚು ವೆಚ್ಚದ ಬಗ್ಗೆ ನಿಗಾ ವಹಿಸಿ, ಸಾಲ ಮಾಡಿಕೊಳ್ಬೇಡಿ. ನಿರುದ್ಯೋಗಿಗಳು ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಪಡಬಹುದು. ಇನ್ನು ನಿಮ್ಮ ಕುಟುಂಬದ ಸಮಸ್ಯೆಗಳು ಈ ವರ್ಷ ಸಾಕಷ್ಟು ನಿವಾರಣೆಯಾಗುವ ಸಾಧ್ಯತೆಗಳಿವೆ. ಆದಾಗ್ಯೂ ರಕ್ತ ಸಂಬಂಧಿಕರು, ಸಹೋದರರ ನಡುವೆ ಕಿತ್ತಾಟ, ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ. ಪಿತ್ತ ಜಾಸ್ತಿಯಾಗಿ ಅದರಿಂದ ಹಲವು ಸಮಸ್ಯೆಗಳು ಕೂಡ ಉಂಟಾಗಲಿದೆ. ಜಾಗ್ರತೆ. ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳು ಕೂಡ ನಿಮ್ಮಲ್ಲಿ ಕಾಣಿಸ್ಕೊಳ್ಬಹುದು. ಇನ್ನು ಸಂಕಷ್ಟಗಳ ನಿವಾರಣೆಗಾಗಿ ಶ್ರೀರಾಮರಕ್ಷಾ ಸ್ತೋತ್ರವನ್ನು ನಿತ್ಯ ಪಠಿಸಿ ಹಾಗೂ ಅರ್ಗಲಾ ಸ್ತೋತ್ರವನ್ನು ಕೂಡ ಪಠಿಸಿ. ಶುಭವಾಗಲಿ.